have PCOD and you're offered IUI directly? Wait, is your cycles irregular? ನೀವು ಎಗ್ ಪ್ರೊಡ್ಯೂಸಿಂಗ್ ಮೆಡಿಕೇಶನ್ಸ್ ತಗೋತಾ ಇದ್ದೀರಾ? ಎಷ್ಟು ಸೈಕಲ್ಸ್ ತಗೊಂಡಿದ್ದೀರಾ? ಎಷ್ಟು ಸೈಕಲ್ಸ್ ತಗೋಬಹುದು ಅಂತ ಹೇಳಿದ್ದಾರೆ? ಡಿಡ್ ಯು ಗೆಟ್ ಆಲ್ ದಿಸ್ ಇನ್ಫಾರ್ಮೇಷನ್? ಲೆಟ್ ಅಸ್ ಕ್ಲಿಯರ್ ದೀಸ್ ಡೌಟ್. ನಾನು ಡಾಕ್ಟರ್ ಇಂದು ಮಧುಸೂದನ್, ಅ ಫರ್ಟಿಲಿಟಿ ಎಕ್ಸ್ಪರ್ಟ್, obstetrician, gynecologist, working for more than 23 years. I am working at ಕುಮಾರಸ್ವಾಮಿ ಲೇಔಟ್ ಸಮೃದ್ಧ ಫರ್ಟಿಲಿಟಿ ಸೆಂಟರ್. ನಾನು ಹಲವಾರು ದಾಂಪತ್ಯರಿಗೆ ಪ್ರೆಗ್ನೆನ್ಸಿ ಆಗಿ ಅಂತ ಹೆಲ್ಪ್ ಮಾಡಿದ್ದೀನಿ. PCOD and regular cycles, are you given that egg producing medications which are given for 5 days starting from day 2nd, day 3rd ಆ ಥರ ಕೊಡ್ತಿದ್ದೀರಾ? ತುಂಬ ಸೈಕಲ್ಸ್ ತಗೋತಿದ್ದೀರಾ? ಅದರ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆನ ನೀವು ಕೇಳಬೇಕು. ಯಾಕಂದರೆ ರೆಗ್ಯುಲರ್ ಸೈಕಲ್ಸ್ ಇದೆ ಅಂತಂದರೆ ನಿಮ್ಮದು ಏಜ್ ಪ್ರಕಾರ ಯು ಕ್ಯಾನ್ ಕಂಟಿನ್ಯೂ ಟು ಟ್ರೈ ಫಾರ್ ಸಮ್ ಮೋರ್ ಟೈಮ್ ಇಫ್ ಆಲ್ ಅದರ್ ಪ್ಯಾರಾಮೀಟರ್ಸ್ ಆರ್ ನಾರ್ಮಲ್. ಸೊ ದಿಸ್ ಅಗೇನ್ ನೀಡ್ಸ್ ಟು ಬಿ ಆಸ್ಡ್, ರೈಟ್ ಕ್ವೆಶನ್ ನೀಡ್ಸ್ ಟು ಬಿ ಆಸ್ಡ್ ಟು ದ ಡಾಕ್ಟರ್. ನಿಮಗೆ PCOD ಜೊತೆ ಇರೆಗ್ಯುಲರ್ ಸೈಕಲ್ಸು ಇದೆ ಅಂತಂದರೆ then yes, you may require egg producing medication. and ಇದು ಎಷ್ಟು ಸೈಕಲ್ಸ್ ಬೇಕು, ಎಲ್ಲಿವರೆಗೂ ನೀವು ಟ್ರೈ ಮಾಡ್ಬೋದು ಅನ್ನೋದು ನಿಮಗೆ ಒಂದು ರೋಡ್ ಮ್ಯಾಪ್ ಅರ್ಥ ಆಗಬೇಕು. ಆ್ಯಂಡ್ IUI ಯಾವ ಸ್ಟೇಜಲ್ಲಿ ಅವಶ್ಯಕತೆ ಇರುತ್ತೆ ಅಥವಾ ಯಾವ ಸ್ಟೇಜಲ್ಲಿ ಅದನ್ನು ಮಾಡಬೇಕಾಗತ್ತೆ, ಅಗೇನ್ ದ್ಯಾಟ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ವಿತ್ ಯುವರ್ ಕನ್ಸರ್ನ್ ಡಾಕ್ಟರ್. ಸೊ ಆಸ್ಕ್ ದ ರೈಟ್ ಕ್ವೆಶನ್ಸ್ ಟು ಯುವರ್ ಡಾಕ್ಟರ್ ಸೊ ದಟ್ ಯು ಗೆಟ್ ಕ್ಲಾರಿಟಿ ಆನ್ ದ ರೋಡ್ ಮ್ಯಾಪ್ ಟುವರ್ಡ್ಸ್ how you should achieve a pregnancy when you have PCOD, right? So I hope I'm clearing the doubts or dilemma that you're having, and if you are still confused or you're not getting clarity, then do consult. So thank you for watching. Nanu Dr. Indu Nimma Snehite.